ಬಾಲದ ಕೊನೆಯಲ್ಲಿ ಗಂಟೆ ಏನಕ್ಕೆ ಅನ್ನೋದು ಒಂದು ವಿಚಾರ ಮೊದಲನೆಯದಾಗಿ. ಹಿಂದೆ ಮಹರ್ಷಿಗಳು ಸಾಧು ಸಂತರು ಯಾವುದೇ ಒಂದು ಸ್ಥಳಕ್ಕೆ ಹೋದಾಗ ಅಲ್ಲಿ ಒಂದು ಬಿಂಬವನ್ನು ಸ್ಥಾಪನೆ ಮಾಡ್ತಾಯಿದ್ರು. ಆ ಬಿಂಬ ಇರ್ತಕ್ಕಂಥ ಸಾನ್ನಿಧ್ಯವನ್ನು ತೋರಿಸ್ಬೇಕಾದ್ರೆ ಅಲ್ಲಿ ಗಂಟೆ ಇರ್ತಕ್ಕಂಥದ್ದು. ಸಾಮಾನ್ಯವಾಗಿ ಆ ಹನುಮಂತನ ಒಂದು ದೇವಸ್ಥಾನಗಳಿಗೆ ಹೋದರೆ ಸಾಮಾನ್ಯವಾಗಿ ದೇವಸ್ಥಾನದ ಆ ಆಂಜನೇಯ ಸ್ವಾಮಿಗಳಿಗೆ, ಹಿಂದಿನ ಕಾಲದ ಆಂಜನೇಯ ಸ್ವಾಮಿಗಳಿಗೆ ಗಂಟೆ ಇರೋದಿಲ್ಲ. ಕೆಲವು ಆಂಜನೇಯ ಸ್ವಾಮಿಗಳಿಗೆ ಮಾತ್ರ ಈ ಗಂಟೆ ಇರ್ತಕ್ಕಂಥದ್ದು. ಅದು ಕಾರಣ ಏನು ಅಂದರೆ, ವಿಜಯೋತ್ಸವವನ್ನು ಆಚರಿಸಿದಂಥ ಸಂದರ್ಭದಲ್ಲಿ ಆಂಜನೇಯ ಸಂಜೀವಿನಿ ಪರ್ವತವನ್ನು ತೆಗೆದುಕೊಂಡು ಬಂದು ಆ ಲಕ್ಷ್ಮಣನನ್ನು ಮೂರ್ಛೆಯಿಂದ ಎದ್ದೇಳಿಸ್ತಾನೆ. ಆ ಒಂದು ಊರ್ಧ್ವ ಭಾಗಕ್ಕೆ ಬಂದ ಮೇಲೆ ಆ ಆಂಜನೇಯ ಪರ್ವತವನ್ನು ಅಲ್ಲಿಂದಾನೇ ಹಾಕ್ತಾನಂತೆ, ಮತ್ತೆ ಅದು ಅದೇ ಜಾಗಕ್ಕೆ ಹೋಗಿ ಕುಳಿತುಕೊಳ್ಳುತ್ತೆ. ಆ ಒಂದು ವಿಜಯೋತ್ಸವದ ಸಂಕೇತ. ಆ ಗಂಟೆ ಬಾರಿಸಬೇಕಾಗಿತ್ತು. ಎಲ್ಲ ಸಾಮಾನ್ಯವಾಗಿ ಎಲ್ಲೂ ಗಂಟೆ ಸಿಕ್ಕೋದಿಲ್ಲ, ಅವನ ಬಾಲದಲ್ಲಿ ಗಂಟೆ ಇತ್ತು, ಅಲ್ಲೇ ಆಗುತ್ತಾ ಅನ್ನೋದು ಮತ್ತೊಂದು ಪ್ರತೀತಿ. ಇಲ್ಲಿ ಆಂಜನೇಯ ಸ್ವಾಮಿಗೆ ಗಂಟೆಯ ವಿಶೇಷ ಏನು ಅಂತ ಹೇಳಿದ್ರೆ, ಮಹರ್ಷಿಗಳು ಪೂಜೆ ಮಾಡಿರ್ತಕ್ಕಂಥದ್ದು, ಸಾಧು ಸಂತರು ಏನು ಪೂಜೆ ಮಾಡಿದ್ದಾರೆ ಅವರೆಲ್ಲ ಆಂಜನೇಯ ಸ್ವಾಮಿಗೆ ಗಂಟೆಯನ್ನು ಹಾಕಿರ್ತಾರೆ. ಮತ್ತೊಂದು ವ್ಯಾಸರಾಯರ ಪೂಜೆಯ ವಿಶೇಷ ಮಹತ್ವ ಏನು ಅಂದರೆ, ಆಂಜನೇಯನಿಗೆ ಶಂಖಚಕ್ರ ಇರತಕ್ಕಂಥದ್ದು. ಮೊದಲಿನಿಂದ ಇದು ಪ್ರತೀತಿ ನಡ್ಕೊಂಡು ಬಂದಿರೋದ್ರಿಂದ ಈ ಆಂಜನೇಯ ಸ್ವಾಮಿ ವ್ಯಾಸರಾಯರು ಪೂಜೆ ಮಾಡಿರ್ತಕ್ಕಂಥ ಒಂದು ದಿವ್ಯವಾದ ಕ್ಷೇತ್ರ ಎಂಬತಕ್ಕಂಥ ಒಂದು ವಿಚಾರವನ್ನು ಹಿರಿಯರು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಎಲ್ಲ ದೇವಸ್ಥಾನಗಳಲ್ಲಿ ನಾವು ನೋಡಿದ್ರೆ ಪೂರ್ವಾಭಿಮುಖವಾಗಿರುತ್ತೆ, ಆದರೆ ವಿಶೇಷವಾಗಿ ಈ ಆಂಜನೇಯ ಸ್ವಾಮಿ ಪಶ್ಚಿಮಾಭಿಮುಖವಾಗಿದೆ. ಅದಕ್ಕೆ ಕಾರಣ, ಪಶ್ಚಿಮಾಭಿಮುಖಕ್ಕೆ ಕಾರಣ ಏನು ಅಂತ ಇದು ನಾವು ಊಹೆ ಮಾಡ್ತಕ್ಕಂಥದ್ದು ಒಂದು ಕಥೆ ಏನು ಅಂದರೆ, ಯಾವುದೋ ಕಾಲದಲ್ಲಿ ಈ ಆಂಜನೇಯ ಸ್ವಾಮಿಯ ಮುಂದೆ ಪೂರ್ವಾಭಿಮುಖವಾಗಿ ರಾಮರ ಸನ್ನಿಧಿ ಇರಬೇಕು. ಎಲ್ಲಿ ರಾಮನ ಸನ್ನಿಧಿ ಇದೆಯೋ ಅಲ್ಲಿ ಆಂಜನೇಯ ಸ್ವಾಮಿ ವಿಜಯ ಮಾಡಿಸಿರ್ತಾನೆ. ಅವನು ಮೊದಲು ಅಭಯವನ್ನು ಕೊಡ್ತಾನೆ. ರಾಮರನ್ನು ನೋಡೋದಕ್ಕೆ ಅವನ ಆಶೀರ್ವಾದ ಪಡೆದೇ ಹೋಗಬೇಕು. ಕಾಲಕ್ರಮೇಣ ಏನಾಗಿದೆ ಅಂತ ಹೇಳಿದ್ರೆ, ಆ ದೇವಸ್ಥಾನ ಜೀರ್ಣ ಆಗಿರ್ಬೋದು, ಈ ಒಂದೇ ದೇವಸ್ಥಾನ ಇಲ್ಲಿರ್ಬೋದು. ಇಲ್ಲಿ ಪೂರ್ವಕ್ಕೆ ರಾಮಚಂದ್ರರಿದ್ದು ಪಶ್ಚಿಮಕ್ಕೆ ಆಂಜನೇಯ ಇದ್ದಿದ್ದರಿಂದ ಇದು ಪಶ್ಚಿಮಾಭಿಮುಖವಾಗಿ ಆವತ್ತಿನಿಂದಲೂ ಇದ್ದು ಹಾಗೇ ಇರೋದ್ರಿಂದ ಈ ಪಶ್ಚಿಮಾಭಿಮುಖವಾಗಿ ಹನುಮಂತ ಇದ್ದಾನೆ. ಸಾಮಾನ್ಯವಾಗಿ ಕೆಲವು ಕಡೆ ದಕ್ಷಿಣ ಭಾಗಕ್ಕೂ ಇರ್ತಾನೆ, ದಕ್ಷಿಣಕ್ಕೆ ಮುಖ ಮಾಡಿ ಇರುತ್ತೆ. ಅಲ್ಲಿ ರಾಮನ ದೇವಸ್ಥಾನ ಉತ್ತರಕ್ಕೆ ಪ್ರತಿಷ್ಠೆ ಮಾಡಿರ್ಬೋದು. ಅಲ್ಲಿ ದಕ್ಷಿಣಕ್ಕೆ ಇದ್ದರೂ ಯಾವುದೇ ಭಂಗಿಯಲ್ಲಿ ಇದ್ದರೂ ಆಂಜನೇಯ ಸ್ವಾಮಿಯನ್ನು ಪೂಜೆ ಮಾಡಿದರೆ ಆತ ಖಂಡಿತ ಆಶೀರ್ವಾದ ಮಾಡಿ ನಮ್ಮನ್ನು ಯಶಸ್ಸಿನ ಕಡೆಗೆ ಕರ್ಕೊಂಡು ಹೋಗ್ತಾನೆ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.